ವಿರಾಮದ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಸಾಮಾನ್ಯವಾಗಿ ತಾಯಿ ಗುಣಗಳು ಮಗಳಿಗೆ ಬರೋದು ಅಥವಾ ತಂದೆ ಗುಣಗಳು ಮಗನಿಗೆ ಬರೋದು, ಈ ರೀತಿ ಇದನ್ನು ನಾವು ನೋಡ್ತಾನೆ ಇರ್ತೀವಿ. ಒಂದು ಪಕ್ಷದಲ್ಲಿ ತಾಯಿ ಸ್ಮೋಕರ್ ಆಗಿದ್ರೆ ಏನು ಮಗುಗೂ ಕೂಡ ಅದು ಬರೋ ಚಾನ್ಸಸ್ ಇರುತ್ತೆ. ಯಾವ ರೀತಿ ಇರುತ್ತೆ ಈ ಸಂದರ್ಭದಲ್ಲಿ ಅಂತ? ಆ್ಯಕ್ಚುಲಿ ಏನು ಹೇಳಬೇಕಂದ್ರೆ, ನೀವು ಹೇಳ್ದಂಗೆ ಅದು ಜೆನೆಟಿಕ್ ಅಂತ ಹೇಳ್ಬೋದು. ಅದು ಅಪ್ಪ ಅಮ್ಮನ ಗುಣಗಳು ಮಕ್ಕಳಲ್ಲಿ ಬರೋದು ಖಂಡಿತ ನೋಡಿದ್ದೀವಿ. ಈ ಒಂದು ಸ್ಟಡಿ ಪ್ರಕಾರ ಅಂದರೆ, ಈಗ ಒಂದು ಸುಮಾರು ಮದರ್ಸ್ ಯಾರು ಸ್ಮೋಕ್ ಮಾಡಿರ್ತಾರೆ ಪ್ರೆಗ್ನೆನ್ಸಿನಲ್ಲಿ, ಅವ್ರಿಗೆ ಹುಟ್ಟುವಂಥ ಮಕ್ಕಳು ಮುಂದೆ ಒಂದಷ್ಟು ವರ್ಷಗಳನ್ನು ಅವ್ರನ್ನ ಸ್ಟಡಿ ಮಾಡಿದಾಗ ಏನೊಂದು ಅಂಶ ಕಂಡು ಹಿಡಿದಿದ್ದೀವಿ ಅಂದರೆ, ಅಂಥ ಮಕ್ಕಳು ಮುಂದೆ ಸ್ಮೋಕರ್ಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ. ಕಂಪೇರ್ ಟು ನಾರ್ಮಲ್ ಪೇರೆಂಟ್ಸ್ ಇರ್ತಾರಲ್ಲ, ಅಂಥ ಮಕ್ಳಿಗೂ ಈ ಮಕ್ಳಿಗೂ ನಾವು ಕಂಪೇರ್ ಮಾಡಿದಾಗ ಈ ಮಕ್ಕಳು ಖಂಡಿತ ಸ್ಮೋಕರ್ಸ್ ಆಗೇ ಆಗ್ತಾರೆ ಅನ್ನೋ ವಿಷಯ ಬೆಳಕಿಗೆ ಬಂದಿದೆ. ಮತ್ತು ಒಂದು ಎಸ್ಪೆಷಲಿ ಈಗ ತಾಯಿ ಸ್ವತಃ ತಾನೇ ಸ್ಮೋಕ್ ಮಾಡ್ಬೋದು, ಅಥವಾ ಸುತ್ತಮುತ್ತ ಯಾರಾದರೂ ಸ್ಮೋಕ್ ಮಾಡಿ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೀವಿ, ಅದೇ ಇರ್ಬೋದು. ಅದು ಯಾವುದೇ ಆದರೂ ಕೂಡ ಅದು ಖಂಡಿತ ಮಗು ಮೇಲೆ ಎಲ್ಲ ರೀತಿ ಕೆಟ್ಟ ಪರಿಣಾಮಗಳನ್ನು ಕೂಡ ಬೀರುತ್ತೆ. ಅದು ಕೂಡ ಪ್ರೂವ್ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ವೀಕ್ಷಕರೇ, ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನಿಮ್ಮ ಸಮಸ್ಯೆಗಳಿದ್ದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಚಂದ್ರಿಕಾ, ಅವರ ಜೊತೆ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು. ಈಗ ಮೊದಲನೇದಾಗಿ ವೀಣಾ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ವೀಣಾ ಅವರೇ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಓಕೆ ವೀಣಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಕೇಳಿಸ್ತಾ ಇದೆ. ಡಾಕ್ಟರ್ ಚಂದ್ರಿಕಾ ಇದ್ದಾರೆ, ನಿಮ್ಮ ಸಮಸ್ಯೆನ ಕೇಳಿ. ಓಕೆ ಡಾಕ್ಟರ್, ನಾನು 4.5 months ಪ್ರೆಗ್ನೆಂಟ್. ಹೇಳಿ ವೀಣಾ ಅವರೇ, ಹೇಳಿ. ಆಕ್ಚುಲಿ ನಾನು ಡಾಕ್ಟರ್ ಎಲ್ಲ ನಾರ್ಮಲ್ ಆಗಿದೆ ಅಂತ ಎಲ್ಲ ಹೇಳಿದ್ದಾರೆ. ಬಟ್ ನನಗೆ ಒಂದು ಡೌಟ್ ಇದೆ. ಕೆಲವು ಸ್ಯಾಫ್ರಾನ್ ಜಾಸ್ತಿ ತಗೊಂಡ್ರೆ ಬೇಬಿ ಬ್ಲ್ಯಾಕ್ ಆಗುತ್ತೆ ಅಂತಾರೆ, ಕೆಲವು ಸ್ವಲ್ಪ ತಗೊಂಡ್ರೆ ಚೆನ್ನಾಗಿರುತ್ತೆ ಬೇಬಿ ಕಲರ್ ಅಂತಾರೆ. ಅದು ತಗೋಬೇಕಾ ಬೇಡ ಅನ್ನೋದೇ ನನ್ನ ಡೌಟ್ ಆಗಿದೆ. ಸ್ಯಾಫ್ರನ್ ಎಲ್ಲರೂ ತಗೊಳ್ತಾರೆ. ಅದನ್ನ ಜಸ್ಟ್ ನೀವು ಸ್ವಲ್ಪ ಹಾಲಲ್ಲಿ ಹಾಕೊಂಡು ತಗೊಳ್ಳೋದ್ರಿಂದ ಖಂಡಿತ ಒಳ್ಳೇದಾಗತ್ತೆ. ಏನು ಕಪ್ಪೇನು ಆಗೋದಿಲ್ಲ. ತುಂಬಾ ಹಾಕೊಳಕ್ ಹೋಗ್ಬೇಡಿ ಅಷ್ಟೇ. ಬಟ್ ಸ್ವಲ್ಪ ಸ್ವಲ್ಪ ಎವ್ರಿ ಡೇ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಗೊಳ್ಳೋದ್ರಿಂದ ಏನು ತೊಂದರೆ ಏನಾಗೋದಿಲ್ಲ, ತಗೋಬೋದು ನೀವು. ಓಕೆ, ಪುಷ್ಪಲತಾ ಅವರು ಹೊಸಪೇಟೆಯಿಂದ ಕರೆ ಮಾಡಿದ್ದಾರೆ. ಪುಷ್ಪಲತಾ ಅವರೇ, ಡಾಕ್ಟರ್ ಚಂದ್ರಿಕಾ ಇದ್ದಾರೆ, ನಿಮ್ಮ ಸಮಸ್ಯೆನ ಕೇಳಿ. ಹಲೋ. ಹೇಳಿ ಪುಷ್ಪಲತಾ ಅವರೇ. ನಮಸ್ತೆ ಮೇಡಮ್. ಹೇಳಿ ಪುಷ್ಪಲತಾ ಅವರೇ. ನಮಗೆ 3 ತಿಂಗಳು ರನ್ನಿಂಗ್ ಇದೆ ಮೇಡಮ್. ಓಕೆ. ಹೊಟ್ಟೆ ನೋವು ಬರ್ತಾ ಇದೆ. ಓಕೆ, 3 ತಿಂಗಳು ರನ್ನಿಂಗ್ ಇದೆ, ಹೊಟ್ಟೆ ನೋವು ಬರ್ತಾ ಇದೆ ಅಂತೀರಾ? ಮೊದಲೆಲ್ಲ ಬರ್ತಿತ್ತು ಮೇಡಮ್, ಅಂದ್ರೆ ಪ್ರೆಗ್ನೆನ್ಸಿ ಇಲ್ಲದಾಗೂ ಬರ್ತಿತ್ತು ನನಗೆ ಹೊಟ್ಟೆ ನೋವು. ಓಕೆ, ಈಗ ಮೈಲ್ಡಾಗಿ ಹೊಟ್ಟೆ ನೋವು ಬರೋದು ಪ್ರೆಗ್ನೆನ್ಸಿನಲ್ಲಿ ತುಂಬ ಕಾಮನ್. ಅದನ್ನು ನಾವು ನಾರ್ಮಲ್ ಕಂಟ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಮುಂದೆ ಅದೇ ಲೇಬರ್ ಪೇಯ್ನ್ ಆಗಿ ಕನ್ವರ್ಟ್ ಆಗುತ್ತೆ. ಆದರೆ ನಿಮಗೆ ಏನಾದರೂ ಅದು ಮೈಲ್ಡ್ ಅಲ್ಲ, ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತಾ ಇದೆ, ಮತ್ತು ನೋವು ಅಂತ ಹೇಳಬೇಕು ಅನ್ನೋಷ್ಟು ಅನ್ನಿಸ್ತಾ ಇದೆ ಅಂದರೆ ಅದಕ್ಕೆ ಕೆಲವು ಕಾರಣಗಳಿರುತ್ತೆ. ಅದರಲ್ಲೂ ನಿಮ್ಮ ಪೇಯ್ನ ಡಿಸ್ಕ್ರೈಬ್ ಮಾಡಬೇಕಾಗತ್ತೆ. ಅದು ನಾವು ಯೂಟ್ರೈನ್ ಆರಿಜಿನ್ನ ಅಥವಾ ಬೇರೆ ಕಾರಣ ಅಂತ ಹೇಳೋಕ್ಕೆ. ಒಂದು ಕೆಳಗಡೆ ಹೊಟ್ಟೆ ಬಿಟ್ಟು ಬಿಟ್ಟು ಬರ್ತಾ ಇದೆ ಅಂದರೆ ಅದು ಯೂಟ್ರಸ್ಸಿಂದ ಅಂತ ಹೇಳ್ಬೋದು. ಅಂಥದಕ್ಕೆ ನೀವು ಒಂದು ಗೈನಕಾಲಜಿಸ್ಟ್ನ ನೋಡಿ ಅದು ಯೂಟ್ರೈನ್ ಕಂಟ್ರಾಕ್ಷನ್ಸ್ನ ಕಮ್ಮಿ ಮಾಡೋಕ್ಕೆ, ಪೇಯ್ನ್ ಕಮ್ಮಿ ಮಾಡೋಕ್ಕೆ ನಾವು ಮಾತ್ರೆಗಳನ್ನ ಬರ್ಕೊಡ್ತೀವಿ. ಅದರಿಂದ ಖಂಡಿತ ನೋವು ಕಮ್ಮಿ ಆಗುತ್ತೆ. ಅಕಸ್ಮಾತ್ ಅದು ಬೇರೆ ರೀತಿ ಇದೆ, ಕಂಟಿನ್ಯೂಸ್ ಆಗಿ ಪೇಯ್ನ್ ಇದೆ, ಮತ್ತು ಸ್ವಲ್ಪ ಮೇಲ್ಗಡೆ ಅಪ್ಪರ್ ಅಬ್ಡಮನ್ ಇರ್ಬೋದು, ಅಥವಾ ಇನ್ಯಾವುದೇ ರೀತಿ ಸಿವಿಯರ್ ಪೇಯ್ನ್ ಆಗಿ ನಿಮಗೆ ತಡ್ಕೊಳಕ್ಕಾಗಲ್ಲ ಅನ್ನೋಷ್ಟೆಲ್ಲ ಇರೋದಾದರೆ ಅದಕ್ಕೆ ಬೇರೆ ಕಾರಣಗಳಿರುತ್ತೆ. ಅದನ್ನು ಕಂಡು ಹಿಡಿದುಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಓಕೆ, ಕುಮಾರ್ ನಾಯ್ಕ್ ಅವರು ಕರೆ ಮಾಡಿದ್ದಾರೆ. ಕುಮಾರ್ ನಾಯ್ಕ್ ಅವರೇ ಹೇಳಿ, ಸ್ತ್ರೀರೋಗ ತಜ್ಞರು ಡಾಕ್ಟರ್ ಚಂದ್ರಿಕಾ ನಮ್ಮೊಂದಿಗಿದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಕೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್. ನಮ್ಮ ವೈಫಿಗೆ ಫಸ್ಟ್ ಒಂದು ಮಗು ಆಗಿತ್ತು. ಅದು ಸ್ವಲ್ಪ ಬ್ರೈನ್ ಫೀವರ್ ಅಂತ ಹೇಳಿದ್ದಾರೆ. ಆ ಮಗು ಅಲ್ಲೇ 2.5 ವರ್ಷ ಆಗಿದೆ. ಹೇಗಿದೆ ಈಗ ಮಗು? ಮಗು ನಡೀತಾ ಇಲ್ಲ, ಅಷ್ಟು ಜನರೇಷನ್ ಇಲ್ಲ ಅವ್ರಿಗೆ, ಮಗುಗೆ ಪಾಪುಗೆ. ಅದಾದ ನಂತರ ಇನ್ನೊಂದ್ ಮಗು ಆಯ್ತು, ಅದು ತೀರೋಯ್ತು. ಅಂದ್ರೆ ಸರಿ ಹುಟ್ಟಿರ್ಲಿಲ್ಲ. ಎಲ್ಲ ಚೆಕಪ್ ಮಾಡಿಸಿದ್ದು ಡಾಕ್ಟರ್ ಎಲ್ಲ ಹೇಳ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಈಗ ಪ್ರೆಗ್ನೆಂಟ್ ಇದಾರೆ ಇನ್ನೊಂದು. ಓಕೆ, ಅದು ಏನಾದ್ರು ಪ್ರಾಬ್ಲಮ್ ಆಗ್ಬೋದಾ ಮೇಡಮ್? ನೀವು ಮೊದಲನೇ ಮಗುಗೆ ಬ್ರೈನ್ ಫೀವರ್ ಅಂತ ಹೇಳಿದ್ರಲ್ಲ? ಹೌದು ಮೇಡಮ್. ಅದು ಏನಾದ್ರೂ ಮೆನಿಂಜೈಟಿಸ್ ಆತರ ಇನ್ಫೆಕ್ಷನ್ ಆಗಿ ಬ್ರೈನ್ ಫೀವರ್? ಏನು ಹೇಳಿಲ್ಲ ಮೇಡಮ್. ಅಲ್ಲ, ಜ್ವರ ಬಂದು ಆತರ ಎಲ್ಲ ಆಗಿತ್ತಾ? ಸರಿ, ಜ್ವರ ಎಲ್ಲ ಬಂದು ಸ್ವಲ್ಪ ಬ್ರೈನ್ ಫೀವರ್ ಇರೋ ಟೈಮ್ನಲ್ಲಿ ಇನ್ಫೆಕ್ಷನ್ ಆಗಿತ್ತು, ಅದೆಲ್ಲ ಪ್ರೂವ್ ಆಗಿತ್ತಾ? ಅದೇನು ಹೇಳಲಿಲ್ಲ. ಸ್ವಲ್ಪ ಇದು ಜಾಂಡಿಸ್ ಬಂದಿದೆ ಅಂತ ಹೇಳಿ ಐಸಿಯು ಹಾಕಿದ್ರು. ಏಕೆಂದ್ರೆ
ಅಕಸ್ಮಾತ್ ಅದು ಬ್ರೈನ್ ಫೀವರ್ ಹೊರಗಡೆಯಿಂದ ಇನ್ಫೆಕ್ಷನ್ ಆಗಿದ್ದಿದ್ದಾದ್ರೆ ಮತ್ತೆ ಈ ಮಗುಗೂ ಬರುತ್ತೆ ಅಂತ ಏನಿಲ್ಲ, ಬರೋದಿಲ್ಲ ಅದು. ಆದ್ರೆ ಯಾವ್ದಾನ ಒಂದು ಡಿಫೆಕ್ಟ್ ಅಂದ್ರೆ ಹುಟ್ಟದಾಗಿಂದಾನೇ ತೊಂದರೆ ಇರುವಂತ, ನೀವು 2ನೇ ಮಗು ಹೇಳಿದ್ರಿ ಅದು ಸರಿಯಾಗಿ ಹುಟ್ಟಲಿಲ್ಲ ಅಂತ, ಬಟ್ ಅದನ್ನ ಎಕ್ಸಾಕ್ಟ್ ಆಗಿ ನೀವು ಹೇಳ್ತಾ ಇಲ್ಲ, ಸರಿಯಾಗಿ ಹುಟ್ಟಲಿಲ್ಲ ಅಂದ್ರೆ ಯಾವ ರೀತಿ ಅಂತ ನೀವು ಹೇಳಿಲ್ಲ. ಬೆಳವಣಿಗೆ ಇರ್ಲಿಲ್ಲ, ಕಣ್ಣು ಬಂದಿರ್ಲಿಲ್ಲ, ಕಿವಿ ಬಂದಿರ್ಲಿಲ್ಲ, ಅದಕ್ಕೆ ಅಂದ್ರೆ 9th ಮಂತ್ 9 ತಿಂಗಳು ಆಗಿತ್ತು. ಅದು ಚರ್ಮನು ಬೆಳೆದಿರ್ಲಿಲ್ಲ. ಡಾಕ್ಟರ್ ಸ್ಕ್ಯಾನಿಂಗ್ ಎಲ್ಲ ನೋಡ್ತಾರೆ, ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಅಂತಾರೆ, ಮಾಡಿಸಿದ್ದು ಚೆನ್ನಾಗಿದೆ ಅಂತಾರೆ. ನೋಡಿದ್ರೆ ಡೆಲಿವರಿ ಆಗೋ ಟೈಮಲ್ಲಿ ಈ ತರ ಆಗುತ್ತೆ ಮೇಡಮ್. ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಅದು ನೀವು 2ನೇ ಮಗು ಯಾವುದು ಅಂಗಗಳು ಸರಿಯಾಗಿ ಡೆವಲಪ್ ಆಗಿಲ್ಲ ಅಂದ್ರಲ್ಲ, ಅದು ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟಿ ಇರಬಹುದು. ಹಾಗಾಗಿ ನೀವು ನೆಕ್ಸ್ಟ್ ಪ್ರೆಗ್ನೆನ್ಸಿ ಆದಾಗ ಕರೆಕ್ಟಾಗಿ ಒಂದು ನಾವು ಕ್ರೋಮೋಸೋಮಲ್ ಸ್ಟಡಿ ಮಾಡ್ತೀವಿ, ಅದನ್ನು ಮಾಡಿ ಮತ್ತು ಸೀರಿಯಲ್ ಸ್ಕ್ಯಾನ್ಸ್ ಮಾಡಿಸ್ಬೇಕು, ಮತ್ತು ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತೀವಿ. ಅದನ್ನೆಲ್ಲ ಮಾಡಿಬಿಟ್ಟು ನೀವು ಖಂಡಿತ ಹೇಳ್ಬೋದು ಈ ಥರ ಎಲ್ಲ ತೊಂದರೆ ಇದೆಯಾ ಇಲ್ವಾ ಅನ್ನೋದನ್ನು ಹೇಳ್ಬೋದು. ನೀವು ಕರೆಕ್ಟಾಗಿರೋ ಕಡೆ ಸ್ಕ್ಯಾನ್ ಮಾಡಿಸಿ. ಓಕೆ, ರಾಜೇಶ್ವರಿ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ರಾಜೇಶ್ವರಿ ಅವರೇ, ನಿಮ್ಮ ಸಮಸ್ಯೆ ಏನು ಹೇಳಿ. ಹಲೋ. ಓಕೆ, ಡಾಕ್ಟರ್ ಚಂದ್ರಿಕಾ ಇದ್ದಾರೆ, ಅವರೊಂದಿಗೆ ಮಾತನಾಡಿ. ಹಲೋ. ಹಲೋ ರಾಜೇಶ್ವರಿ ಅವರೇ, ಹೇಳಿ ನಿಮ್ಮ ತೊಂದರೆ ಏನು ಹೇಳ್ತೀರಾ? ಮೇಡಮ್, ನಂದು ಮತ್ತೆ ನಮ್ಮ ಹಸ್ಬೆಂಡ್ ಬ್ಲಡ್ ಗ್ರೂಪ್ ಸೇಮ್ ಇದೆ, ಎ ಪಾಸಿಟಿವ್ ಅಂತ. ಏನಾಗಿದೆ? ಪಾಸಿಟಿವ್. ಎ ಪಾಸಿಟಿವ್. ಎ ಪಾಸಿಟಿವ್ ಅಂತ ಇದೆ. ಇದು ಮಗುವಿಗೆ ಎಫೆಕ್ಟ್ ಮಾಡಲ್ವಾ? ಏನು ಆಗಲ್ಲಮ್ಮ. ಎ ಪಾಸಿಟಿವ್ ಇಬ್ರದ್ದು ಎ ಪಾಸಿಟಿವ್ ಇದ್ರೆ ಮಗುದು ಇರುತ್ತೆ ಅಷ್ಟೇ. ಅದರಲ್ಲಿ ನಿಮ್ಮಿಬ್ಬರಲ್ಲಿ ಯಾವ ಒಂದು ಬ್ಲಡ್ ಗ್ರೂಪ್ ಇರುತ್ತೋ ಮಗುಗೂ ಅದೇ ಬರುತ್ತೆ. ಸೊ ಏನು ತೊಂದರೆ ಏನಾಗಲ್ಲ. ಓಕೆ, ಸಾಕಷ್ಟು ಕಾಲರ್ಸ್ ಕೂಡ ಕರೆ ಮಾಡ್ತಿದ್ದಾರೆ. ನೀವು ಕೂಡ ವೀಕ್ಷಕರೇ, ನಿಮ್ಮ ಸಮಸ್ಯೆಗಳಿದ್ದಲ್ಲಿ ಕರೆ ಮಾಡಬಹುದು. ನಮ್ಮ ಜೊತೆ ಇದ್ದಾರೆ ಸ್ತ್ರೀ ರೋಗ ತಜ್ಞರು ಡಾಕ್ಟರ್ ಚಂದ್ರಿಕಾ. ಈಗೊಂದು ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ.